ಹೇ ಸ್ನೇಹಿತರೆ, ಸಮಯದ ಮಹತ್ವ ನೋಡೋಣ ಬನ್ನಿ. ಒಂದು ಸಾಮಾನ್ಯವಾಗಿರುವ ವ್ಯಕ್ತಿಯಿಂದ ನೋಡೋಣ. ಒಂದು ಸಣ್ಣ ಪಟ್ಟಣದಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನ ಕನಸು ದೊಡ್ಡದು, ಆದರೆ ಅವನ ಪರಿಸ್ಥಿತಿ ಸಾಮಾನ್ಯ. ಅವನ ಮನೆ ಸರಳ. ಅವನ ಅಪ್ಪ ಒಂದು ಸಣ್ಣ ಕೆಲಸ ಮಾಡುತ್ತಿದ್ದರು. ಅವನಮ್ಮ ದಿನವೂ ಹೇಳುತ್ತಿದ್ದರು, ಮಗ ನೀನು ದೊಡ್ಡವನು ಆಗಬೇಕು ಅಂತ. ಆದರೆ ಹೊರಗಿನ ಜಗತ್ತು ಬೇರೆ ಮಾಡುತ್ತಿತ್ತು. ಸ್ಕೂಲ್ನಲ್ಲಿ ಸ್ನೇಹಿತರು ನಗುತ್ತಿದ್ದರು, ನಿನ್ನಿಂದ ಆಗಲ್ಲ, ನೀನು ಟಾಪರ್ ಅಲ್ಲ, ನೀನು ಸಾಮಾನ್ಯ ಹುಡುಗ ಅಂತ. ಆ ಮಾತುಗಳು ಅರ್ಜುನ್ ಮನಸ್ಸಿಗೆ ಬಾಣದಂತೆ ತಲುಪುತ್ತಿತ್ತು. ಒಂದು ದಿನ ಅವನು ಪರೀಕ್ಷೆಯಲ್ಲಿ ಮತ್ತೆ ಸೋತ. ಅವನು ಮನೆಗೆ ಬಂದ, ಮೌನವಾಗಿ ಕುಳಿತ. ಅವನ ಕಣ್ಣು ನೀರಿನಿಂದ ತುಂಬಿತು. ಅವನ ಗುಡಿಯಲ್ಲಿದ್ದ ಗಡಿಯಾರವನ್ನು ನೋಡಿದ. ಗಡಿಯಾರದ ಮುಳ್ಳು ಟಿಕ್ 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 ಅಂತ ಇತ್ತು. ಆ ಧ್ವನಿ ಅವನ ಮನಸ್ಸಿಗೆ ಕೇಳಿಸಿತು. ಅವನಿಗೆ ಒಂದು ಪ್ರಶ್ನೆ ಬಂತು, ಈ ಗಡಿಯಾರ ನನಗಾಗಿ ನಿಲ್ಲುತ್ತದೆಯೇ? ಅಲ್ಲ, ಅದು ನಗಿದವರಿಗಾಗಿಯೂ ನಿಲ್ಲುವುದಿಲ್ಲ, ಅದು ಅಲಿದವರಿಗಾಗಿಯೂ ನಿಲ್ಲುವುದಿಲ್ಲ. ಅದು ಕೆಲಸ ಮುಂದೆ ಸಾಗುತ್ತಿರುತ್ತದೆ. ಆ ಕ್ಷಣದಲ್ಲಿ ಅವನ ಜೀವನ ಬದಲಾಯಿತು. ಅವನು ತನ್ನನ್ನೇ ಕೇಳಿಕೊಂಡ, ನಾನು ಸೋಲುತ್ತಿದ್ದೇನೆಯೇ? ಆದರೆ ಸಮಯ ನನ್ನ ವಿರುದ್ಧ ಇಲ್ಲ, ನಾನು ಸಮಯವನ್ನೇ ಬಳಸುತ್ತಿಲ್ಲ. ಆ ದಿನದಿಂದ ಅವನು ಒಂದು ಸಣ್ಣ ನಿರ್ಧಾರ ತೆಗೆದುಕೊಂಡ. ಪ್ರತಿದಿನ 1 ಗಂಟೆ ಹೆಚ್ಚು ಓದಬೇಕು, ಪ್ರತಿದಿನ ಒಂದು ಹೊಸ ವಿಷಯ ಕಲಿಯಬೇಕು, ಪ್ರತಿದಿನ 1 ನಿಮಿಷವೂ ವ್ಯರ್ಥ ಮಾಡಬಾರದು ಅಂತ. ಮೊದಲೇ ವಾರ ಕಷ್ಟ, ಮೊದಲೇ ತಿಂಗಳು ತುಂಬ ಕಷ್ಟ. ಅವನಿಗೆ ಜಾಸ್ತಿ ಕಷ್ಟವಾಗುತ್ತಿತ್ತು. ಸ್ನೇಹಿತರು ಹೊರಗೆ ಆಟ ಆಡುತ್ತಿದ್ದರು, ಅವನು ಒಳಗೆ ಪುಸ್ತಕ ಓದುತ್ತಿದ್ದ. ಕೆಲವು ದಿನ ಅವನ ಬೇಸರಪಟ್ಟ, ಕೆಲವು ದಿನ ಅಳಿದ. ಆದರೆ ಒಂದು ವಿಚಾರ ಅವನ ಮನಸ್ಸಿನಲ್ಲಿ ಗಟ್ಟಿಯಾಯಿತು, ಸಮಯ ನಿಲ್ಲುವುದಿಲ್ಲ ಅಂತ. ವರ್ಷಗಳು ಕಳೆದವು. ಅವನ ಪರಿಶ್ರಮ ನಿಧಾನವಾಗಿ ಫಲ ಕೊಡತೊಡಗಿತು. ಅವನು ಕಾಲೇಜಿನಲ್ಲಿ ಟಾಪ್ ಮಾಡಿದ. ಅವನ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದ. ಒಂದು ದಿನ ಅವನು ದೊಡ್ಡ ವೇದಿಯಲ್ಲಿ ನಿಂತಿದ್ದ. ಜನರು ಅವನಿಗೆ ತಾಳು ಹಾಕುತ್ತಿದ್ದರು. ಹಿಂದೆ ನಗಿದವರು ಈಗ ಆಶ್ಚರ್ಯದಿಂದ ನೋಡುತ್ತಿದ್ದರು. ಒಬ್ಬ ಸ್ನೇಹಿತ ಕೇಳಿದ, ನಿನ್ನಿಂದ ಹೇಗೆ ಆಯಿತು? ಅರ್ಜುನ್ ನಗುತ್ತಾ ಹೇಳಿದನು, ನಾನು ದೊಡ್ಡ ಬದಲಾವಣೆಗೆ ಒಂದು ದಿನದಲ್ಲಿ ಮಾಡಿಲ್ಲ. ನಾನು ಕೇವಲ ಪ್ರತಿಯೊಂದು ನಿಮಿಷವೂ ಗೌರವಿಸಿದೆ. ನಾನು ಸೋಲನ್ನು ನಿಲ್ಲಿಸಲಿಲ್ಲ, ಆದರೆ ಸಮಯ ವ್ಯರ್ಥ ಮಾಡುವುದನ್ನು ನಿಲ್ಲಿಸಿದೆ. ಗಡಿಯಾರ ಇನ್ನೂ ಟಿಕ್ ಟಿಕ್ ಮಾಡುತ್ತಿತ್ತು, ಆದರೆ ಈ ಬಾರಿ ಅದು ಅವನ ವಿರುದ್ಧ ಅಲ್ಲ, ಅವನ ಜೊತೆ ಓಡುತ್ತಿದ್ದ. ಇಲ್ಲಿ ನೀತಿ ಏನೆಂದರೆ, ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ಅದು ಪ್ರತಿಯೊಂದು ನಿಮಿಷದ ಸರಿಯಾದ ಬಳಕೆಯಿಂದ ಬರುತ್ತದೆ. ಸಮಯ ನಿಲ್ಲುವುದಿಲ್ಲ, ನೀನು ಮಾತ್ರ ನಿಲ್ಲಬೇಡ.